ಯುಗಾದಿ ಮರುದಿನ ಎಲ್ಲೆಡೆ ಒಸ್ತಡಕು ಸಂಭ್ರಮ. ಮಾಂಸ ಖರೀದಿಗೆ ಸಾರ್ವಜನಿಕರ ಮಿಶ್ರ ಪ್ರತಿಕ್ರಿಯೆ. ನೀರಸವಾದ ಮಾಂಸದಂಗಡಿಗಳ ವಹಿವಾಟು. ಅಡುಗೆ ಅನಿಲ ಅಕ್ರಮ ದಾಸ್ತಾನು ಆರೋಪ. ಅಧಿಕಾರಿಗಳ ದಿಢೀರ್ ದಾಳಿ. ಸೀಸ್ ಮಾಡುವಂತೆ ಸೂಚಿಸಿದ ತಹಶೀಲ್ದಾರ್ ಸಿಗ್ಬತುಲ್ಲಾ. ಬೈಕ್ ಹಿಂಬದಿಯಿಂದ ಕಾರು ಡಿಕ್ಕಿ. ಸವಾರ ದಾರುಣ ಸಾವು. ಕಾರು ಚಾಲಕ ಪರಾರಿ. ಅದ್ದೂರಿ ಕರಗ ಮಹೋತ್ಸವ. ಕರಗದ ನೃತ್ಯಕ್ಕೆ ಮನಸೋತ ಜನತೆ. ಸಾವಿರಾರು ಮಂದಿ ಭಾಗಿ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಯುಗಾದಿ ಹಬ್ಬದ ಮರುದಿನ ಹೊಸತಡ್ಕು ಆಚರಣೆಗೆ ಚಿಕ್ಕಬಳ್ಳಾಪುರ ನಗರದ ಕೆಲ ಮಟನ್ ಹಾಗೂ ಚಿಕನ್ ಅಂಗಡಿಗಳ ಮುಂದೆ ಮಾಂಸ ಖರೀದಿಗೆ ಮುಗಿಬಿದ್ದಿದ್ದು, ಇನ್ನೂ ಕೆಲ ಅಂಗಡಿಗಳ ಮುಂದೆ ಮಾಂಸ ಖರೀದಿಯಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಹಿಂದೂಗಳ ಹಬ್ಬಗಳಲ್ಲಿ ದೊಡ್ಡ ಹಬ್ಬ ಯುಗಾದಿ. ಈ ಹಬ್ಬದಂದು ತಮ್ಮ ಮನೆಗಳಲ್ಲಿ ಸಡಗರದಿಂದ ಬೇವು ಬೆಲ್ಲ ಹೋಳಿಗೆ ತಿಂದು ಸಂಭ್ರಮಿಸುತ್ತಾರೆ. ಮರುದಿನವೇ ಹೊಸತೊಡಗು ಆಚರಣೆಗೆ ಸಿದ್ಧವಾಗುತ್ತಾರೆ. ಚಿಕ್ಕಬಳ್ಳಾಪುರ ನಗರದ ಗಲ್ಲಿ ಗಲ್ಲಿಗಳಲ್ಲಿ ಇರುವ ಮಟನ್ ಚಿಕನ್ ಅಂಗಡಿಗಳ ಮುಂದೆ ಬೆಳಗಿನ ಜಾವದಿಂದಲೇ ಸರದಿ ಸಾಲಿನಲ್ಲಿ ನಿಂತು ತಮಗೆ ಬೇಕಾದ ಮಾಂಸವನ್ನ ಖರೀದಿಸಿ ಹೋಗುತ್ತಾರೆ. ಅಲ್ಲದೆ ಹೊಸತೊಡಗು ಶುಕ್ರವಾರ ಬಂದಿರುವುದರಿಂದ ಕೆಲವರು ಭಾನುವಾರ ಮಾಡಲು ಪ್ಲಾನ್ ಮಾಡಿಕೊಂಡಂತೆ ಕಾಣುತ್ತಿದೆ. ಕಳೆದ ವರ್ಷಕ್ಕಿಂತ ಈ ಬಾರಿ ಮಾಂಸ ಖರೀದಿಯಲ್ಲಿ ಕೊಂಚ ಕಡಿಮೆ ವಹಿವಾಟು ಕಂಡುಬಂದಿದೆ. ಇದೇ ಚಿಕ್ಕಬಳ್ಳಾಪುರದ ನಿವಾಸಿ ಆದವರು ಏನು ಇವತ್ತು ಮಟನ್ ಮಾರ್ಕೆಟಲ್ಲಿ ಹಬ್ಬ ಗುರುವಾರ ಬಂದಿರೋದ್ರಿಂದ ಜಾಸ್ತಿ ಜನ ಶುಕ್ರವಾರ ಮಟನ್ ತಿನ್ನೋದಿಲ್ಲ ಕೆಲವರು. ಅದಕ್ಕೋಸ್ಕರ ಇವತ್ತು ಮತ್ತು ಶನಿವಾರ ಆಗಿರೋದ್ರಿಂದ ಮತ್ತು ಭಾನುವಾರ ಕೆಲವರು ಇವತ್ತು ಮಟನ್ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದ್ರಿಂದ ಇವತ್ತು ಮಟನ್ ಮಾರ್ಕೆಟಲ್ಲಿ ಅಷ್ಟೊಂದು ಕ್ರೌಡ್ ಏನಿಲ್ಲ, ಜನಸಂಖ್ಯೆ ಏನಿಲ್ಲ. ವ್ಯಾಪಾರನ ಅಷ್ಟಾಗಿ ಕಾಣಿಸ್ತಾ ಇದೆ. ಪಾಪ ಬೆಳಗ್ಗೆಯಿಂದ ಇವಾಗ ಅಷ್ಟು ವ್ಯಾಪಾರ ಬಂಡವಾಳ ಹಾಕಿರೋಂಥವ್ರು ಏನೋ ಕ್ರೌಡ್ ಆಗಿರ್ತದೆ. ಇನ್ನು ಕೆಲವರು ಸೋಮವಾರ ತಿನ್ನಲ್ಲ ಅನ್ನೋ ಉದ್ದೇಶಕ್ಕೆ ಮಂಗಳವಾರ ಇಟ್ಕೊಂಡಿದ್ದಾರೆ. ಕೆಲವಾರು ಚೀಟಿಗಳೆಲ್ಲ ಮಂಗಳವಾರ ಮತ್ತು ಭಾನುವಾರ ಮಟನ್ ವಿತರಣೆ ಮಾಡೋ ಕಾರ್ಯಕ್ರಮ ಇರೋದ್ರಿಂದ ಅಷ್ಟು ಇವತ್ತು ಏನು ಭರ್ಜರಿಯಾದ ವ್ಯಾಪಾರ ಇಲ್ಲ ಇಲ್ಲಿ ಏನು ಮಟನ್ ಮಾರ್ಕೆಟಲ್ಲಿ ಇವತ್ತಂತ. ಯಾಕಂದರೆ ಹಬ್ಬ ಬಂದಿರೋ ಉದ್ದೇಶ ಏನಾಗಿದೆ ಅಂದರೆ ಈ ಗುರುವಾರ ಬಂದಿರೋದ್ರಿಂದ ಜನರಿಗೆ ಸರಿಯಾದ ಒಂದು ಏನು ಪಾಠ್ಯ ಮಾಡೋಕ್ಕೆ ಅವಕಾಶ ಸಿಗದೇ ಇರುವಂಥ ಸಹಿತವಾಗಿರುವಂಥ ಸೂಚನೆಗಳು ಕಾಣಿಸ್ತಾ ಇದೆ. ಯಾಕಂದರೆ 3 ದಿವಸ ಮಾಡೋ ಉದ್ದೇಶದಿಂದ ಒಂದಷ್ಟು ಸಹಿತವಾಗಿ ವ್ಯಾಪಾರ ಅಷ್ಟು ಜೋರಾಗಿ ಕ್ರೌಡಾಗಿಲ್ಲ. ಜಾತ್ರೆ ಜನ ಇದು ಯುಗಾದಿ ಹಬ್ಬದ ವಿಶೇಷತೆ ಅಂದರೆ ನಮ್ಮ ನಾಡಿನ ಹಬ್ಬ ಅಂತ ಹೇಳಿ ಒಂಥರ ರಾಷ್ಟ್ರೀಯ ಹಬ್ಬ. ಹಿಂದೂಗಳಿಗೆ ಇದು ಹೊಸ ದಿನ ಮತ್ತು ವಿಶೇಷವಾದ ಹಬ್ಬ ಅಂತ. ಹೊಸ ಬಟ್ಟೆ ಹೊಸ ಈಗ ಮಾಡ್ಕೊಳ್ಳೋಂಥದ್ದು ನೆಂಟರುಗಳೆಲ್ಲ ಬಂದು ಈ ಮಟನ್ ವ್ಯವಸ್ಥೆ ಪ್ರತ್ಯೇಕವಾಗಿ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಇರ್ತಾಯಿತ್ತು. ಅಂಥದ್ದು ಇವತ್ತು ಈಗ 3 ದಿವಸ ಬಂದಿರೋದ್ರಿಂದ ಅಷ್ಟು ಏನು ಭರ್ಜರಿಯಾದ ವ್ಯಾಪಾರ ಏನಿಲ್ಲ, ಈ ಸಹಿತವಾಗಿದೆ. ಇವತ್ತು ಮಾಮೂಲಿಯಾಗಿ ಪಾಪ ವ್ಯಾಪಾರಸ್ಥರು ಬಂಡವಾಳ ಹಾಕಿ ಕಾದು ನೋಡ್ತಿದ್ದಾರೆ. ಮುಂದೆ ಭಾನುವಾರ ಮತ್ತು ಮಂಗಳವಾರ ಭರ್ಜರಿ ಜನ ಬರ್ಬೋದು ಅಂತ ಊಹೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಜನ ಇರ್ತಾಯಿದ್ರು ಇಲ್ಲಿ ತುಂಬಿಕೊಂಡು, ಇವಾಗ ಯಾಕೆ ಜನ ಕಾಣ್ತಾರೆ? ಅದೇ ಹಬ್ಬದ ವಿಶೇಷತೆ ಏನಂದರೆ ಈ ಗುರುವಾರ ಹಬ್ಬ ಬಂದಿರೋದ್ರಿಂದ ಕೆಲವರು ಶುಕ್ರವಾರ ತಿನ್ನಲ್ಲ, ಶನಿವಾರ ತಿನ್ನಲ್ಲ, ಕೆಲವರಿಗೆ ಭಾನುವಾರ ಒಂದು ಟೈಮ್ ಮಾಡ್ಕೊಂಡಾಗ ಮತ್ತೆ ಸೋಮವಾರ ಕೆಲವರು ತಿನ್ನಲ್ಲ. ಅದಕ್ಕೋಸ್ಕರ ಯಥೇಚ್ಛವಾಗಿ ಮಂಗಳವಾರ ಜನ ಸೇರ್ಬೋದು ಅಥವಾ ಭಾನುವಾರ ಜನ ಸೇರ್ಬೋದು ಅಂತ ಊಹೆ ಇದೆ. ಇನ್ನು ಪ್ರತಿ ಚಿಕನ್ ಅಂಗಡಿಗಳಲ್ಲಿ ಯುಗಾದಿ ಹೊಸತೊಡಕು ಅಂಗವಾಗಿ ಕೆಜಿಗೆ 250ರಿಂದ 300 ರೂಪಾಯಿ ಮಾರಾಟ ಮಾಡ್ತಿದ್ರೆ, ಹಾಗೆ ಕುರಿ ಮೇಕೆ ಮಾಂಸ ಪ್ರತಿ ಕೆಜಿಗೆ 800ರಿಂದ 850ರವರೆಗೆ ಮಾರಾಟವಾಗಿದೆ. ಗ್ರಾಹಕರು ಮಟನ್ ಚಿಕನ್ ಖರೀದಿಗೆ ಸರತಿ ಸಾಲಿನಲ್ಲಿ ನಿಂತು ತಮಗೆ ಬೇಕಾದ ಮಾಂಸವನ್ನ ಖರೀದಿಸಿದ್ರು. ಈ ಬಾರಿ ಕಳೆದ ವರ್ಷಕ್ಕಿಂತ ಗ್ರಾಹಕರಿಂದ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ವ್ಯಾಪಾರಸ್ಥರು ಸುಸ್ತಾಗಿದ್ದಾರೆ. ಪರವಾಗಿಲ್ಲ ಸರ್, ನಡೀತಾ ಇದೆ. ಪರವಾಗಿಲ್ಲ, 3 ದಿವಸ ಬಂದ್ಬಿಟ್ಟಿದೆ ಹಬ್ಬ. ಇದು ನಾಳೆ ನಮ್ಮ ಹಬ್ಬ ಇದೆ, ಜನ ಬರ್ತಾ ಇದ್ದಾರೆ. ಪರವಾಗಿಲ್ಲ. ಯಾಕೆ ಜನ ಕಡಿಮೆ ಅಂತ ಹೇಳ್ತಾ ಇದಾರಲ್ಲ? ಇಲ್ಲ ಬರ್ತಾ ಇದ್ದಾರೆ ಸರ್. ಇನ್ನೂ ಟೈಮ್ ಇದೆಯಲ್ಲ, ಅದಕ್ಕೆ ನಡೀತಾ ಇದೆ ವ್ಯಾಪಾರ. ಪರವಾಗಿಲ್ಲ. ಹೋದ ವರ್ಷ ಯಾವ ಥರ ರೇಟ್ ಇತ್ತು, ಈ ವರ್ಷ ಯಾವ ಥರ ರೇಟ್ ಇದೆ? ಲಾಸ್ಟ್ ಇಯರ್ ಇತ್ತಲ್ಲ, ಅದಕ್ಕಿಂತ ಸ್ವಲ್ಪ 50 ರೂಪೀಸ್ ಜಾಸ್ತಿ ಆಗಿದೆ ಅಷ್ಟೇ. 800 ರೂಪೀಸ್ ಅಷ್ಟೇ, ಜಾಸ್ತಿ ಇಲ್ಲ, ಕಡಿಮೆ ಇಲ್ಲ. ಇಲ್ಲಿವರೆಗೂ ಜನ ಕಡಿಮೆ, ಇನ್ನು ಮುಂದಕ್ಕೆ ಬರ್ತಾರೆ ಅಂತ ಬರ್ತಾರೆ, 100% ಬರ್ತಾರೆ. ಇನ್ನೂ ಟೈಮ್ ಇದೆಯಲ್ಲ, ಇವಾಗಲೇ ಬಿಗಿನಿಂಗ್ ಆಗ್ತಾ ಇರೋದು, ಆಗುತ್ತೆ ಸರ್. ಅಲ್ಲ, ಜನ 3 ದಿನ ಹಬ್ಬ ಆಚರಿಸ್ಕೊತಾರೆ, ಭಾನುವಾರ ಆಚರಿಸ್ಕೊಳ್ಬೇಕಂತ ಇದ್ದಾರೆ ಅಂತೆ. ಇದೆ, ಮಾಡ್ತಾರೆ. ನಿಮ್ಗೆ ವ್ಯಾಪಾರ ಮೊದಲಿಗೆ ಲಾಸ್ಟ್ ವರ್ಷಕ್ಕಿಂತ ಈ ವರ್ಷಕ್ಕೆ ಏನು ಡಿಫ್ರೆನ್ಸ್ ಇದೆ? ಇಲ್ಲ, ಒಂದಕ್ಕಿಂತ ಒಂದಿದ್ದರೆ ನಮಗೆ ವ್ಯಾಪಾರ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ 3 ದಿವಸ ಡಿವೈಡ್ ಆಗಿದ್ದಿಲ್ಲ, ಅದಕ್ಕೆ ಸ್ವಲ್ಪ ಇದೆ, ನಡೀತಾ ಇದೆ ಸರ್. ಎಲ್ಲ ಜನ ಇದ್ದಾರೆ, ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಅಲ್ಲ, ಒಂದಿನಕ್ಕೆ ವ್ಯಾಪಾರ ಮಾಡ್ತಾ ಇದ್ರಿ, ಇವಾಗ 3 ದಿನಕ್ಕೆ ವ್ಯಾಪಾರ ಮಾಡಬೇಕಾದ್ರೆ ಮಾಡಬೇಕು. 3 ದಿನನೂ ಮಾಡಬೇಕು. ನಿಮ್ಮ ಹೆಸರು? ನಾನು ಅಪ್ಪ ಅಂತ.
ಇನ್ನು ಈ ಹಬ್ಬ ಹೊಸ ಚಿಗುರಿನ ಸಂವತ್ಸರದ ಹೊಸ ವಸಂತ ಕಾಲದಲ್ಲಿ ಜನ ಹೊಸ ಉಡುಪು ತೊಟ್ಟು ಖುಷಿಪಟ್ಟು ಕೆಲವರು ತಮ್ಮ ತಮ್ಮ ಮನೆಗಳಲ್ಲಿ ಮಾಂಸಾಹಾರ ಮಾಡಿ ಭರ್ಜರಿ ಊಟವನ್ನ ಮಾಡಿ ಸಂಭ್ರಮಿಸಿದರೆ ಇನ್ನು ಕೆಲವರು ಭಾನುವಾರಕ್ಕಾಗಿ ಕಾಯುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಿಲಿಂಡರ್ಗಳನ್ನು ಅಕ್ರಮವಾಗಿ ದಾಸ್ತಾನು ಮಾಡಿದ್ದ 3 ಕಡೆ ಗುಡಿಬಂಡೆ ತಹಶೀಲ್ದಾರರು ದಿಢೀರ್ ದಾಳಿ ನಡೆಸಿ ಸೀಸ್ ಮಾಡುವಂತೆ ಸೂಚಿಸಿದ್ದಾರೆ. ಗುಡಿಬಂಡೆ ಪಟ್ಟಣದಲ್ಲಿ ಸಾಮಾನ್ಯ ಜನರು ಸಿಲಿಂಡರ್ಗಾಗಿ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು ಸುಸ್ತಾಗುತ್ತಿದ್ರೆ ಮತ್ತೊಂದು ಕಡೆ ಅಕ್ರಮವಾಗಿ ಗೋಡೌನ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ದಾಸ್ತಾನು ಮಾಡಿದ್ದು ತಹಸೀಲ್ದಾರ್ ದಿಢೀರನೆ 3 ಕಡೆ ದಾಳಿ ನಡೆಸಿ ಬಿಸಿ ಮುಟ್ಟಿಸಿದ್ದಾರೆ. ಇನ್ನು ಈ ವೇಳೆ ಸುಮಾರು 30 ಸಿಲಿಂಡರ್ಗಳನ್ನು ವಶಪಡಿಸಿಕೊಳ್ಳುವಂತೆ ತಹಸೀಲ್ದಾರ್ ಸಿಗ್ಬತುಲ್ಲಾ ಆಹಾರ ನಿರೀಕ್ಷಕರಿಗೆ ಸೀಸ್ ಮಾಡುವಂತೆ ಸೂಚನೆ ನೀಡಿದ್ದಾರೆ. ಓಪನ್ ಐತಾ? ಓಪನ್ ಆ ಕಡೆ ಹೋಗ್ಬೇಕು. ಇಟ್ಕೊಳ್ಳಿ ಸರ್. ಓಮ್ನಿ ಇದೆ ಬರೀ. ಅದೇ ಇದನ್ನೇ ನಮ್ಗೆ ಬಂದಿತ್ತು ಮಾಹಿತಿ ಪ್ರಕಾರ. ಓಕೆ ನೋಡಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಗೋಡನ್ಗಳು ತೆಗೆದಿದ್ದೀನಿ. ಡೀಸೆಲ್ ಕಾಸು ಉಂಡ ಇಲ್ಲಿ ಅಕ್ರಮವಾಗಿ ನನಗೆ ಗೊತ್ತಿಲ್ಲ ಇದೆ, ದಯವಿಟ್ಟು ನಿಮಗೆಲ್ಲ ಗೊತ್ತಿದೆ. ನಾನು 3 ದಿವಸದಿಂದ ನಾನು ಬರ್ತಾ ಇದ್ದೀನಿ. ಓಕೆ, ಗೊತ್ತು. ಅದಾಯ್ತಾ? ದಯವಿಟ್ಟು ಹೇಳಿ, ನಿಜ ಹೇಳಿ. ಇಲ್ಲ, ನನಗೆ ಗೊತ್ತಿಲ್ಲ. ನೀವು ಸರ್ಚ್ ಮಾಡ್ಕೊಳ್ಳಿ ಬೇಕಿದೆ. ನೀವು ಮೊನ್ನೆ ಎರಡು ಇಟ್ಟಿದ್ರಿ ಸಿಲಿಂಡರ್. ಕಾರಿಗೆ ತಗೊಬಂದಿರಿ. ಆಯಿತು, ಕಾರ್ 2 ತಗೊಂಡ್ಬಿಟ್ಟಿದ್ರಲ್ಲ. ನಾನು ಅವತ್ತನ್ನೇ ಕೇಳೋಣ ಅಂದ್ಕೊಂಡಿದ್ದೆ. ಕೇಳಬೇಕು. ಹಾಂ, ಕೇಳಬೇಕು. ಅದೇ ಒಳ್ಳೆ ಮಾತಿಂದ ಹೇಳ್ರಿ. ನನಗೆ ಗೊತ್ತಿಲ್ಲ. 12 ಗಂಟೆ ಒಳಗಾಗಿ ಡೋರ್ ಡೆಲಿವರಿ ಆಗಬೇಕಾಗಿತ್ತು. ಈಗ ಅದಕ್ಕೆ ನಾನು 3 ಗಂಟೆಗೆ ಬಂದಿರೋ ಮಾಡ್ತಾ ಇದ್ದೆ. 3 ಗಂಟೆಗೆ ಬಂದಿರುತ್ತೆ ಸರ್. ನಾನು ಡೋರ್ ಡೆಲಿವರಿ ಮಾಡ್ಕೊಂಡೇ ಬಂದೆ ಸರ್. ಮಾಡ್ಕೊಂಡು ಲೆಕ್ಕ ಕೊಡ್ರಿ ಸರ್. ಲೆಕ್ಕ ಕೊಟ್ಟರು ಕೊಟ್ಟಿರೋದ್ರಿಂದ ಅಭಾವ ಇದೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಗೊತ್ತಿದೆ. ಇದ್ರ ವಿಚಾರವಾಗಿ 3 ದಿವಸದಿಂದ ನಾವು ಒಂದು ಹದ್ದಿನ ಕಣ್ಣು ಇಟ್ಟು ನಮ್ಮ VS ಪೊಲೀಸವರು ಎಲ್ಲರೂ ಸಮ್ಮುಖದಲ್ಲಿ ನಾವು ಇವತ್ತಿನ ದಿವಸ ಬೆಳಗ್ಗೆಯಿಂದ ನಾನು ಚಾಲನೆ ಮಾಡಿದ್ದೀವಿ. ಹಾಗಾಗಿ ಇವತ್ತಿನ ದಿವಸ ಈಗ ನಾರಾಯಣ ನಾಯಕ್, ಏನು ಹೆಸರು? ಶಂಕರ್ ನಾಯಕ್ ಎಂಬುವರು HP ನಮ್ಮ ಗೌರಿಬಿದೂರಲ್ಲಿ ಏಜೆನ್ಸಿ ಇರ್ತಕ್ಕಂತಹ ಇಲ್ಲಿ ತೊಗೊಂಬಂದು ಆನ್ಲೈನಲ್ಲಿ ಏನಿದೆ ಇಲ್ಲಿ ಏನು ಡೊಮೆಸ್ಟಿಕ್ ಬುಕ್ ಮಾಡಿದ್ದಾರೆ, ಅವ್ರಿಗೆ ಡೆಲಿವರಿ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಹಾಗಾಗಿ ನಮಗೆ ಅನುಮಾನ ಇದೆ. ಅದನ್ನು ಇರ್ತಕ್ಕಂತಹ ಏನು ಇವತ್ತು 18 ಫುಲ್ ಇದೆ. ಫುಲ್ ಇರ್ತಕ್ಕಂತಹ 15 ಇದೆ. ಒಳಗಡೆ 1 ಇದೆ. ಇಲ್ಲಿ ಆಟೋದಲ್ಲಿ 14 ಇದೆ. ಒಟ್ಟು 15 ಇದೆ. ಮತ್ತು empty ಸಿಲಿಂಡರ್ 31 ಇಟ್ಕೊಂಡಿದ್ದಾರೆ. ಯಾವ ಲೆಕ್ಕದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಕೇಳ್ತಾ ಇದ್ದೀವಿ. ಅದನ್ನು ಜೊತೆಗೆ ಕಮರ್ಷಿಯಲ್ಲು 8 ಇದೆ. ಕಮರ್ಷಿಯಲ್ ಡೊಮೆಸ್ಟಿಕ್ಕು ಕಮರ್ಷಿಯಲ್ ಏನಾದರೂ ಅವರು ಫುಲ್ ಮಾಡಿಬಿಟ್ಟು ಕೊಡ್ತಾಯಿದ್ರು ಅಂತ ಹೇಳ್ಬಿಟ್ಟು ನಮಗೆ ಅನುಮಾನ ಇದೆ. ಹಾಗಾಗಿ ಇವತ್ತಿನ ದಿವಸ ನಾವು ದಾಳಿ ಮಾಡಿದ್ದೀವಿ. ಅದನ್ನೆಲ್ಲ ನಮ್ಮ ವಶಕ್ಕೆ ನಾವು ತೊಗೊಬಿಟ್ಟು ತನಿಖೆ ಮಾಡಿದ್ವಿ. ಮುಂದಿನ ಮೇಲಾಧಿಕಾರಿಗಳು ನಾವು ಶಿಫಾರಸು ಮಾಡ್ತೀವಿ. ಮೇಲಾಧಿಕಾರಿಗಳು ಏನು ಆದೇಶ ಕೊಡ್ತಾರೋ ಅದಕ್ಕೆ ತಕ್ಕಂತೆ ನಾವು ಸ್ಕ್ರೂಟ್ನಿ ಮಾಡಿ ವಸ್ತುಸ್ಥಿತಿಯನ್ನು ನಾವು ಮುಂದಿನ ದಿನಗಳು ನಾವು ತಿಳಿಸ್ತೀವಿ. ಇಲ್ಲ, ಪರ್ಮಿಷನ್ ಇಲ್ಲ, ಲೈಸೆನ್ಸ್ ಇಲ್ಲ. ಈಗ ಏನಾಗಿದೆ ಎಲ್ಲರಿಗೂ ಗೊತ್ತಿದೆ, ಕೊರತೆ ಇದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇಲ್ಲಿ ಇಟ್ಕೊಂಡಿರೋದೇ ತಪ್ಪದು. ಇವರೇನು ಹೇಳ್ತಾರೆ, ರೈತರು ಬಂದು ಇಲ್ಲಿ ತೊಗೊಂಡು ಹೋಗ್ತಾರೆ ಅಂತ, ಅದು ತಪ್ಪದು. ಎಷ್ಟೇ ಕಷ್ಟ ಇದ್ರೂ ಹೋಗ್ಬಿಟ್ಟು ಅಲ್ಲೇ ಕೊಡ್ಬೇಕು, ಅಥವಾ ಗೋಡನಲ್ಲೇ ಅಲ್ಲೇ ಎಲ್ಲಿ ಹೆಡ್ ಕ್ವಾರ್ಟರ್ ಇದೆ ಅಲ್ಲೇ ತೊಗೊಂಡು ಹೋಗ್ಬೇಕಾಯ್ತು. ಎರಡನೇ ಗೋಡನ್ ಅಂದರೆ ಬ್ರಾಹ್ಮಣಹಳ್ಳಿ ರೋಡಲ್ಲಿ ಊರಾಚೆ ನಿಲ್ತಕ್ಕಂತಹ ಒಂದು ಗೋಡನ್. ಆ ಗೋಡನಲ್ಲಿ ನಮ್ಮ ಜಯಚಂದ್ರ ಅಂತ ಹೇಳ್ಬಿಟ್ಟು ಅವರು ಗೋಡನಲ್ಲಿ ಒಂದು 10 empty ಸಿಲಿಂಡರ್ಸ್ ಇಟ್ಕೊಂಡಿದ್ರು. ಅದನ್ನ ನಮಗೂ ಸಹ ನಿನ್ನೆ ಇನ್ಫಾರ್ಮೇಷನ್ ಗೊತ್ತಾಯಿತು. ಈಗ ಎಲ್ಲಿ ತೊಗೊಂಬರ್ತಾರೆ ಅಂತ ಲಾಕ್ ಇತ್ತು. ಆ ಲಾಕನ್ನು ತೆಗೆಸಿಬಿಟ್ಟು ಇವತ್ತಿನ ನಾವು ಪೊಲೀಸರು ಸಮ್ಮುಖದಲ್ಲಿ ಇವತ್ತೊಂದು ರೈಡ್ ಮಾಡಿದ್ದೀವಿ. 10 ಡೊಮೆಸ್ಟಿಕ್ ಸಿಲಿಂಡರ್ ಖಾಲಿ ಇರ್ತಕ್ಕಂತಹ ನಮಗೆ ಸಿಕ್ಕಿದೆ. ಒಟ್ಟಾರೆ ಇವತ್ತು ಅಲ್ಲೊಂದು 2 ಗಂಟೆಗೆ ನಾವು ರೆಡಿ ಮಾಡಿದ್ದೀವಿ. ಇವತ್ತೊಂದು ಸಹ ಒಟ್ಟಾರೆ 64 ಸಿಲಿಂಡರ್, ಅದರಲ್ಲಿ 35 ಫುಲ್ ಇತ್ತು. ಉಳಿದಿರ್ತಕ್ಕಂತಹ ಎಲ್ಲ ಖಾಲಿ ಇದು ಮಾಡಿದ್ದೀವಿ.
ಫುಡ್ ಆಫೀಸಲ್ಲಿ ಹ್ಯಾಂಡ್ ಈಗ ಇದನ್ನು ಸೀಸ್ ಮಾಡಿ ನಾವು ಫುಡ್ ಇನ್ಸ್ಪೆಕ್ಟರ್ಗೆ ಫುಡ್ ಡಿಪಾರ್ಟ್ಮೆಂಟ್ಗೆ ನಾವು ಇದು ಮಾಡ್ತೀವಿ, ಪ್ರಕರಣ ದಾಖಲಾಗುತ್ತೆ ಎಂಬುದ್ರ ಬಗ್ಗೆ ತಮಗೆ ಮಾಹಿತಿ ನಾವು ಕೊಡ್ತಾ ಇದ್ದೀವಿ. ಈ ಬಗ್ಗೆ ಈಗಾಗಲೇ JD ಫುಡ್ ಅವ್ರಿಗೂ ಸಹ ಈ 2 ರೈಡ್ ಆಗಿರೋ ಬಗ್ಗೆ ಮಾಹಿತಿ ತಿಳಿಸಿದ್ವಿ. ಇದಲ್ಲದೆ ಮನೆ ಜಿಲ್ಲಾಧಿಕಾರಿಗೂ ಸಹ ನಾವು ರೈಟಿಂಗಲ್ಲಿ ನಾವು ಪ್ರಸ್ತಾವನೆ ಕಳಿಸ್ತೀವಿ. ಒಟ್ಟಾರೆ ದಿನೇ ದಿನೇ ಸಿಲಿಂಡರ್ಗಾಗಿ ಕಚೇರಿಗಳ ಮುಂದೆ ನೂರಾರು ಜನ ಕೆಲಸ ಕಾರ್ಯಗಳನ್ನ ಬಿಟ್ಟು ಕ್ಯೂ ನಿಲ್ಲುತ್ತಿದ್ದು ಯಾವಾಗ ಸಿಲಿಂಡರ್ ಕೊಡ್ತಾರಾ ಅಂತ ಕಾದು ನೋಡುತ್ತಿದ್ದಾರೆ. NV ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ PU ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು NEET, JEE ತರಬೇತಿ. EBACS ಜೊತೆಗೆ CA ಮತ್ತು CLAT ಫೌಂಡೇಶನ್ ತರಬೇತಿ. HEPS ಜೊತೆಗೆ KAS, IAS ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್. ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಗಾರ್ಜಿಯಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB, PCMCS, ವಾಣಿಜ್ಯ ವಿಭಾಗ, EBAS, EBACS, ಡಿಗ್ರಿ BCom, BBA, MCom, BCA 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ,
ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಪಶ್ಚಿಮ ಘಟ್ಟಗಳ ಸುಂದರ ಪ್ರಕೃತಿಯ ಮಡಿಲಲ್ಲಿರುವ ಕಾರ್ಕಳದ ಸಾಣೂರಿನ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು PU ಕಾಲೇಜು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತದೆ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್, ಇಲ್ಲಿ ಶ್ರೇಷ್ಠತೆಯೇ ನಮ್ಮ ಮಂತ್ರ. ನಮ್ಮ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನದೊಂದಿಗೆ ಶಿಕ್ಷಣವನ್ನು ನೀಡಲಾಗುತ್ತಿದ್ದು, ಇದು ಈ ಭಾಗದ ಒನ್ ಆಫ್ ದ ಬೆಸ್ಟ್ ಶೈಕ್ಷಣಿಕ ವಾತಾವರಣವನ್ನು ಹೊಂದಿದೆ. ನಮ್ಮ ವಿಶೇಷತೆಗಳು: ಬೆಸ್ಟ್ ಕೋಚಿಂಗ್, ನೀಟ್, JEE, KCET ಮತ್ತು ಒಲಿಂಪಿಯಾಡ್ ಪರೀಕ್ಷೆಗಳಿಗೆ ಪರಿಣಿತ ಶಿಕ್ಷಕರಿಂದ ಬೆಸ್ಟ್ ಕೋಚಿಂಗ್ ನೀಡಲಾಗುತ್ತದೆ. ಬೆಸ್ಟ್ ಹಾಸ್ಟೆಲ್ ಫೆಸಿಲಿಟಿ, ಆಲ್ರೌಂಡ್ ಡೆವಲಪ್ಮೆಂಟ್, ಯೋಗ, ಕ್ರೀಡೆ ಮತ್ತು ಸಂಸ್ಕೃತಿಯ ಮೂಲಕ ಮಕ್ಕಳ ಪ್ರತಿಭೆಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಕಲ್ಪಿಸಿಕೊಡಲಾಗುತ್ತದೆ. ಕೇವಲ ಪಠ್ಯವಲ್ಲದೆ ಸಂಸ್ಕಾರ ಮತ್ತು ಶಿಸ್ತಿನೊಂದಿಗೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಲು ಇಂದು ನಮ್ಮೊಂದಿಗೆ ಕೈಜೋಡಿಸಿ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು PU ಕಾಲೇಜು, ನಿಮ್ಮ ಶ್ರೇಷ್ಠತೆಯ ಪಯಣ ಇಲ್ಲಿಂದ ಆರಂಭ. ಗಣಿತಶಾಸ್ತ್ರಜ್ಞ ಡಾಕ್ಟರ್ P. ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ PUC, CET, ನೀಟ್ ಹಾಗೂ JEE ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 PU ಕಾಲೇಜ್ ಬೆಸ್ಟ್ PU ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ PU ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ PCMB ಪ್ಲಸ್ ನೀಟ್ ಪ್ಲಸ್ CET, PCMB JEE CET, PCMCS JEE CET, ಕಾಮರ್ಸ್ EBACS ಪ್ಲಸ್ CA ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಬೆಸ್ಟ್ PU ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು BCom ಜನರಲ್ ಹಾಗೂ ಇಂಟಿಗ್ರೇಟೆಡ್, BCA ಜನರಲ್ ಹಾಗೂ ಇಂಟಿಗ್ರೇಟೆಡ್, BSc ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಕೆಂಪೇಗೌಡ ಏರ್ಪೋರ್ಟ್ ಸಮೀಪ ಕಾರು ಹಾಗೂ ಬೈಕ್ ನಡುವೆ ಭೀಕರ ಅಪಘಾತ ನಡೆದು ಓರ್ವ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಬಳಿಯ ಕೆಂಪೇಗೌಡ ಏರ್ಪೋರ್ಟ್ ಸಮೀಪವಿರುವ ಬೆಟ್ಟಕೋಟೆ ಗ್ರಾಮದ ಸಮೀಪ ಕಾರು ಹಾಗೂ ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದು, ತಾಲೂಕಿನ ಬೆಟ್ಟಕೋಟೆ ಮೂಲದ 35 ವರ್ಷದ ವೆಂಕಟೇಗೌಡ ಮೃತ ದುರ್ದೈವಿ ಎಂದು ತಿಳಿದುಬಂದಿದೆ. ರಸ್ತೆಯಲ್ಲಿ ಚಲಿಸುತ್ತಿದ್ದ ಬೈಕ್ಗೆ ಹಿಂಬದಿಯಿಂದ ಕಾರು ಡಿಕ್ಕಿ ಹೊಡೆದಿದ್ದು, ಅಪಘಾತದ ಭೀಕರತೆಗೆ ಬೈಕ್ ಹಾಗೂ ಕಾರು ನಜ್ಜುಗುಜ್ಜಾಗಿದೆ. ಹೊಸತೊಡುಕು ಮುಗಿಸಿ ಮನೆ ಬಿಟ್ಟು ದೇವನಹಳ್ಳಿ ಕಡೆಗೆ ಮೃತ
ಮೃತ ವೆಂಕಟೇಗೌಡ ಹೋಗುತ್ತಿದ್ರು ಎಂದು ತಿಳಿದು ಬಂದಿದೆ. ಅಪಘಾತ ರಭಸಕ್ಕೆ ಕಾರು 2-3 ಪಲ್ಟಿ ಹೊಡೆದು ರಸ್ತೆ ಬದಿಯ ಹಳ್ಳಕ್ಕೆ ಹಾರಿದೆ. ಅಪಘಾತವೆಸಗಿದ ಕಾರು ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಸ್ಥಳಕ್ಕೆ ಚನ್ನರಾಯಪಟ್ಟಣ ಪೊಲೀಸರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಪಘಾತದಲ್ಲಿ ಮೃತಪಟ್ಟ ಮೃತ ದೇಹವನ್ನ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂಬ ಮಾಹಿತಿ ದೊರೆತಿದೆ. ವಿನಯ್, MMTV ನ್ಯೂಸ್, ದೇವನಹಳ್ಳಿ. ಶ್ರೀನಿವಾಸಪುರದಲ್ಲಿ ಯುಗಾದಿ ಹಬ್ಬದ ಅಂಗವಾಗಿ ಕರಗ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಮಹೋತ್ಸವದಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿ ಸಂಭ್ರಮಿಸಿದರು. ಯುಗಾದಿ ಹಬ್ಬದ ಅಂಗವಾಗಿ ಪಟ್ಟಣದಲ್ಲಿ ಕರಗ ಮಹೋತ್ಸವವು ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಜರುಗಿತು. ಕರಗದ ಪ್ರಯುಕ್ತ ಸುಮಾರು 12 ದೇವತೆಗಳನ್ನು ಅತ್ಯಂತ ಆಕರ್ಷಕವಾಗಿ ಹೂವು ಹಾಗೂ ಆಭರಣಗಳಿಂದ ಅಲಂಕರಿಸಲಾಗಿತ್ತು. ಈ 12 ದೇವತೆಗಳನ್ನು ಪಲ್ಲಕ್ಕಿಗಳಲ್ಲಿ ಪ್ರತಿಷ್ಠಾಪಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ರಾಜಬೀದಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೆರವಣಿಗೆಯ ಉದ್ದಕ್ಕೂ ವಿವಿಧ ಕಲಾ ತಂಡಗಳ ಪ್ರದರ್ಶನ ನೋಡುಗರ ಗಮನ ಸೆಳೆಯಿತು. ತಮಟೆ, ಡೋಲು ಮತ್ತು ಜಾನಪದ ಕಲಾ ತಂಡಗಳ ನೃತ್ಯವು ಉತ್ಸವಕ್ಕೆ ಕಳೆ ನೀಡಿತು. ಈ ಬಾರಿಯ ಉತ್ಸವದ ಪ್ರಮುಖ ಆಕರ್ಷಣೆಯಾದ ಹೂವಿನ ಕರಗವನ್ನ ಹೋಳೂರಿನ ವೆಂಕಟೇಶ ಸ್ವಾಮಿ ಅವರು ಹೊತ್ತು ಪಟ್ಟಣದಾದ್ಯಂತ ಸಂಚರಿಸಿದರು. ಪಟ್ಟಣದ ಜನತೆ ಮನೆಗಳ ಮುಂದೆ ರಂಗೋಲಿ ಹಾಕಿ ದೇವತೆಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಭಕ್ತಿಯ ಪರಾಕಾಷ್ಠೆ ಮೆರೆದರು. ಕರಗ ಮಹೋತ್ಸವವು ಶ್ರೀನಿವಾಸಪುರದ ಸಾಂಸ್ಕೃತಿಕ ಪರಂಪರೆಯನ್ನ ಎತ್ತಿ ಹಿಡಿಯುವಂತಿದ್ದು ಸಾವಿರಾರು ಭಕ್ತರು ಭಾಗವಹಿಸಿ ದೈವ ದರ್ಶನ ಪಡೆದರು.
ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದ್ಭುತ ಮಾಯಾಜಾಲ. ವಿಶ್ವವಿಖ್ಯಾತ ಇಂದ್ರಜಾಲ ಮಾಂತ್ರಿಕ ಎಸ್ಕೆ ಸರ್ಕಾರ್ ಇದೀಗ ನಿಮ್ಮ ಮುಂದೆ. ಅತ್ಯಂತ ರೋಮಾಂಚನಕಾರಿ, ಮೈನವಿರೇಳಿಸುವ, ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಹುಬ್ಬೇರಿಸುವಂತೆ ಮಾಡುವ ಇಂದ್ರಜಾಲ ಪ್ರದರ್ಶನ. ಸ್ಥಳ ಹಳೆಯ ಶ್ರೇಯಸ್ ಡಾಬಾ, ಅಂಬಾರಿ ಪ್ಯಾಲೇಸ್ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಿನಕ್ಕೆ 3 ಪ್ರದರ್ಶನಗಳು. ಸಮಯ 5 ಗಂಟೆ, 7 ಗಂಟೆ ಹಾಗೂ 8:30ಕ್ಕೆ. ಇನ್ನೇಕೆ ತಡ? ಹಿಂದೆಂದೂ ಕಂಡರಿಯದ ಇಂದ್ರಜಾಲ ಪ್ರದರ್ಶನವನ್ನು ಆಸ್ವಾದಿಸಿ ಕುಟುಂಬದೊಂದಿಗೆ ಆನಂದಿಸಿ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ನಾವು ACE Aquatech ಐಸ್ಪೂ Aquatech Purifications, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು
ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ LKGಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. Another number 8884950022. ಸಾಯಿರಾಮ್ PU ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS. ಇನ್ನು CET, JEE, IIT, NEET ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್, ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 974174492 9986734492. Another number 08156272799. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
7892036068. ಶ್ರೀ ಪಾತಾಳೇಶ್ವರ ಸ್ವಾಮಿಯ ಉಟ್ಲು ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಸಾವಿರಾರು ಭಕ್ತರು ಜಾತ್ರೆಯಲ್ಲಿ ಭಾಗಿಯಾಗಿ ಭಕ್ತಿಭಾವ ಮೆರೆದರು. ಗುಡಿಬಂಡೆ ತಾಲೂಕಿನ ದಿನ್ನಹಳ್ಳಿ ಗ್ರಾಮದಲ್ಲಿ ಉಟ್ಲು ಜಾತ್ರಾ ಮಹೋತ್ಸವದ ಅಂಗವಾಗಿ 100 ವರ್ಷಗಳ ಇತಿಹಾಸ ಇರುವ ಪಾತಾಳೇಶ್ವರ ಸಮಿತಿಯ ಮೂಲ ವಿಗ್ರಹಕ್ಕೆ ಉತ್ಸವ ಮೂರ್ತಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಬೆಳಿಗ್ಗೆ ದೇವರಿಗೆ ಅಭಿಷೇಕ, ಪಂಚಾಮೃತ, ತೀರ್ಥ ಪ್ರಸಾದ ವಿನಿಯೋಗ, ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ನಡೆದವು. ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಉಟ್ಲು ಪರಿಷೆಯಲ್ಲಿ 100 ಸಂಖ್ಯೆಯಲ್ಲಿ ಯುವಕ ಯುವತಿಯರು, ಹಿರಿಯರು ಮತ್ತು ಮಹಿಳೆಯರು ಭಾಗವಹಿಸಿ ಸಡಗರ ಸಂಭ್ರಮದಿಂದ ಜನರು ಒಂದೆಡೆ ಸೇರಿ ಉಟ್ಲು ಜಾತ್ರೆಯನ್ನ ಆಚರಿಸಿದ್ದಾರೆ. ಎತ್ತರದ ಮರದ ಕಂಬದ ಮೇಲೆ ನಿರ್ಮಿಸಿರುವ ತಿರುಗುವ ತೊಟ್ಟಿಲಲ್ಲಿ ಕೆಲವು ಜನರು ಕುಳಿತು ಉದ್ದವಾದ ಹಗ್ಗಕ್ಕೆ ತೆಂಗಿನಕಾಯಿ ಕಟ್ಟಿ ಒಡೆಯುವುದು ಇಲ್ಲಿನ ಜಾತ್ರೆಯ ವಿಶೇಷ. 10 ಯುವಕರು ಉದ್ದನೆಯ ದೊಣ್ಣೆ ಕೋಲುಗಳನ್ನ ಹಿಡಿದು ಕಾಯಿ ಹೊಡೆಯಲು ಪ್ರಯತ್ನಿಸುತ್ತಿದ್ರು. ಕಾಯಿ ವೇಗವಾಗಿ ವಿವಿಧ ಎತ್ತರಗಳಲ್ಲಿ ತಿರುಗಿಸಲ್ಪಡುವ ತೆಂಗಿನಕಾಯಿ ಒಡೆಯುವುದು ಒಂದು ಮನೋರಂಜನೆಯಾಗಿತ್ತು. ಯುಗಾದಿ ಹಬ್ಬ ಪ್ರಯುಕ್ತ ದಿನ್ನಹಳ್ಳಿ ಗ್ರಾಮದಲ್ಲಿ ಇಲ್ಲಿ ಪಾತಾಳೇಶ್ವರ ದೇವಸ್ಥಾನ ಹತ್ರ ವರ್ಷವನ್ನು ಯುಗಾದಿ ಮಾರನೇ ದಿವಸನೇ ಮಾರನೇ ದಿವಸನೇ ಉಟ್ಲು ಪರಿಷೆ ಸಾಗುತ್ತದೆ. ಅನ್ನ ಪ್ರಸನ್ನ ಇರುತ್ತದೆ. 30-40 ವರ್ಷದಿಂದ ಪುರಾತನದಿಂದ ನಮ್ಮ ದೊಡ್ಡವರೆಲ್ಲ ನಡೆಸ್ಕೊಂಡು ಬಂದಿದ್ದಾರೆ. ನಾವು ಹಂಗೆ ಈ ಕಾಲದಲ್ಲಿ ಹಿಂಗೆ ನಾವು ಎಲ್ಲರೂ ಸೇರಿ ದಿನ್ನಹಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಒಂದಾಗಿ ಎಲ್ಲ ಈ ಪಾತಾಳೇಶ್ವರ ದೇವಸ್ಥಾನದಲ್ಲಿ ಕಾರ್ಯಕ್ರಮವನ್ನು ಉಟ್ಲು ಪರಿಷೆಯನ್ನು ಮುಂದುವರಿಸಿಕೊಂಡು ಹೋಗುತ್ತೇವೆ. ಮತ್ತೆ ಇಲ್ಲಿ ಧರ್ಮದೇಶದ ರಾಮಯ್ಯನವರು ಈ ದೇವಸ್ಥಾನದ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಮತ್ತೆ ಗಾಲಿಗೋಪುರ ರಾಜಣ್ಣ ನಾಗಿರೆಡ್ಡಿ ಅವರು ನಮ್ಮ ದೇವಸ್ಥಾನದ ಹತ್ರ ಇದು ಗಾಲಿಗೋಪುರ ಕಟ್ಟಿಸಿ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಮತ್ತೆ ನಾವು ಇಲ್ಲಿ ಮದುವೆಗಳಾಗುತ್ತೆ, ಎಲ್ಲ ಫಂಕ್ಷನ್ಗಳಾಗುತ್ತೆ, ಎಲ್ಲ ವರ್ಷನೂ ದಸರಾ ಆಗುತ್ತೆ, ಯುಗಾದಿ ಆಗುತ್ತೆ, ವಾರ್ಷಿಕೋತ್ಸವ ಆಗುತ್ತೆ. ಮತ್ತೆ ಎಲ್ಲ ಇದಕ್ಕೆ ಏಪ್ರಿಲ್ ನಲ್ಲಿ ಉತ್ಸವ ಇರುತ್ತೆ. ಇಲ್ಲಿ ವರ್ಷನೂ ರಾಮಯ್ಯನವರು ಗಿರಿಜಾ ಕಲ್ಯಾಣ ಮಾಡ್ತಾರೆ, ತಮಟೆ ಇರುತ್ತೆ, ಅನ್ನಪ್ರಸಾದ ಇರುತ್ತೆ. ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಇಲ್ಲಿ ದಿನ್ನಹಳ್ಳಿ ಗ್ರಾಮಸ್ಥರಿಂದ ಅಭಿವೃದ್ಧಿಯಾಗಿ ಚೆನ್ನಾಗಿ ಮಾಡ್ತಾರೆ. ಉಗಾದಿ ಹಬ್ಬ ಮಾರನೇ ದಿನ ಉಟ್ಲು ಪರಿಷೆ ಕಾರ್ಯಕ್ರಮ ದಿನ್ನಹಳ್ಳಿ ಗ್ರಾಮದ ಶ್ರೀ ಪಾತಾಳೇಶ್ವರ ಸ್ವಾಮಿ ಪ್ರಸನ್ನ ದೇವಸ್ಥಾನ ಹತ್ರ ವರ್ಷ ನಡೀತಾ ಇದೆ. ಸುಮಾರು 100 ವರ್ಷದಿಂದ ನಡ್ಸ್ಕೊಂಡ್ ಬಂದಿದ್ದಾರೆ. ನಾವು ಹಂಗೆ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಪುರಾತನ ಕಾಲದ್ದು ದೇವಸ್ಥಾನ ಇದು. ಪಿ ರಾಮಯ್ಯ ಅವರು ಬಂದು ಇಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ. ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ದಿನ್ನಹಳ್ಳಿ ಶ್ರೀ ಪಾತಾಳೇಶ್ವರ ಸ್ವಾಮಿ ಸೇವಾ ಸಮಿತಿಯ ಹಾಗೂ ದಿನ್ನಹಳ್ಳಿ ಗ್ರಾಮಸ್ಥರ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ.
ಶಿಡ್ಲಘಟ್ಟ ತಾಲೂಕು ಮಾತ್ರವಲ್ಲದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಖ್ಯಾತಿ ಹೊಂದಿರುವ ವಿಶೇಷವಾಗಿ ಯುಗಾದಿಯ ಸಂದರ್ಭದಲ್ಲಿ ನಡೆಯುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಹಸಿಕರಗ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಹಸಿಕರಗ ಮಹೋತ್ಸವಕ್ಕೆ ನಗರವೂ ಸೇರಿದಂತೆ ತಾಲೂಕಿನಾದ್ಯಂತ ವ್ಯಾಪಕ ಸಂಖ್ಯೆಯ ಭಕ್ತಾದಿಗಳು ನಾಗರಿಕರು ಹಸಿಕರಗ ಮಹೋತ್ಸವದಲ್ಲಿ ಭಾಗವಹಿಸಿ ಭಕ್ತಿ ಭಾವ ಮೆರೆದಿದ್ದಾರೆ. ವನ್ನಿಕುಲ ಕ್ಷತ್ರಿಯ ಜನಾಂಗದ ರಾಜ್ಯ ಗೌರವಾಧ್ಯಕ್ಷ ರಾಜಕೃಷ್ಣಮೂರ್ತಿ ಮಾತನಾಡಿ, ಕಳೆದ 2 ವರ್ಷಗಳಿಂದ ನಮಗೆ ಸಮಾಜದವರು ಕೊಟ್ಟಿರುವ ಜವಾಬ್ದಾರಿಯನ್ನ ಅತ್ಯಂತ ಜವಾಬ್ದಾರಿಯುತವಾಗಿ ನಿರ್ವಹಿಸಿದ್ದೇನೆ. ನಮ್ಮ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಪ್ರೋತ್ಸಾಹಿಸುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡುತ್ತಿದ್ದೇನೆ. ಎಲ್ಲರೂ ಸಹ ಧಾರ್ಮಿಕ ಸೇವಾ ಮನೋಭಾವ ಬೆಳೆಸಿಕೊಂಡಾಗ ಮಾತ್ರ ನೆಮ್ಮದಿಯ ಜೊತೆಗೆ ಪ್ರಗತಿ ಹೊಂದಲು ಸಾಧ್ಯ ಎಂದರು. ನಾವು 20-25 ವರ್ಷದಿಂದ ಹಲವಾರು ಸಮಾಜ ಸೇವೆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ವಿ. ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಭಾವಂತ ಮಕ್ಕಳ ಅವನ್ನ ಕುರಿತು ಪ್ರತಿಭಾಗೋಸ್ಕರ ನಾವು ಬಡ ಹೆಣ್ಮಕ್ಳಿಗೆ ಸಾಮೂಹಿಕ ಶ್ರೀಮಂತ ನಿರಂತರವಾಗಿ ಸಾಧಕರ ದಿನಾಚರಣೆ ಅಂತ ನಮ್ಮ ಹುಟ್ಟುಹಬ್ಬದಲ್ಲಿ ಅಂಗವಿಕಲರು, ಮಿಲಿಟರಿ ಆಫೀಸರು, ಪ್ರಮುಖ ಸೇವೆಗಳನ್ನು ಪ್ರಪಂಚ ಅವಾರ್ಡ್ಗಳನ್ನೆಲ್ಲ ಕಳೆದು ಗೌರವ ಸಮರ್ಪಣೆ ಮಾಡ್ಕೊಂಡು ಬರ್ತಾ ಇದ್ವಿ. ಇನ್ನೊಂದು 2 ವರ್ಷದಿಂದ ನಮ್ಮ ಗೌರವ ಮಾಡಿದ್ಮೇಲೆ ನಮ್ಮ ಜನಾಂಗಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಏನಾದರೂ ಒಂದು ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿ ಆ ಲೋಕದಿಂದ ಈ ಪ್ರೇರಣೆಯಿಂದ ನಮ್ಮ ಹತ್ರ ಎಷ್ಟೇ ದುಡ್ಡು ಇರ್ಬೋದು, ಇನ್ಫ್ಲೂಯೆನ್ಸ್ ಇರ್ಬೋದು, ಇಡೀ ಜಾತ್ರೆಗಳಿರೋದು ಆ ಕಳೆದ ಪೂಜೆಗೆ ಒಬ್ಬರ ಮೇಲೆ ಅವರ ಒಂದು ಸಾಧನೆಗೆ, ಅವರ ಒಂದು ಸಂಸ್ಕೃತಿಗೆ ಸುಸಂಸ್ಕೃತ ಧರ್ಮಕಾರಕ ಅಂತ ಒಂದು ಬಿರುದನ್ನು ಕೊಟ್ಟು ಇಡೀ ಕರ್ನಾಟಕದಲ್ಲಿ 195 ಜನ ಕಳೆದ ಪೂಜಾರಿಗೆ ನಾವು ಗೌರವ ಸಮರ್ಪಣೆ ಮಾಡಿದ್ವಿ. ಅದ್ರ ಜೊತೆ ಅವರ ಧರ್ಮಪತ್ನಿಯರು ಎಷ್ಟೋ ತ್ಯಾಗ, ಎಷ್ಟೋ ಪೂಜೆ ಪುನಸ್ಕಾರ ಮಾಡಿ ಅವರಿಗೆ ಬೆಂಬಲಿತರಾಗಿದ್ದಾರೆ. ಅವರು ಸುಸಂಸ್ಕೃತ ಧರ್ಮಪತ್ನಿ ಎಂಬ ಬಿರುದನ್ನು ಕೊಟ್ಟು ಅವರು ಗೌರವ ಸಮರ್ಪಣೆ ಮಾಡಿದ್ವಿ. ಇದರಿಂದ ಕಂಟಿನ್ಯೂಷನ್ ಆಗಿ ಈ ಕರ್ನಾಟಕಬೇಕಂದ್ರೆ ಗೌಡರು, ಯಜಮಾನರು, ಆಮೇಲೆ ಗಂಟೆ ಪೂಜಾರಿಗಳು, ಕೋಯಕಾರಗಳು, ಗಣಾಚಾರ್ಯಗಳು ಇವರ ಪಾತ್ರ ತುಂಬಾ ಮುಖ್ಯವಾಗಿರುತ್ತೆ. ಅವರೆಲ್ಲ ತಾಯಿ ಆರಾಧಕರು. ಸೊ ಈ ವರ್ಷ ಅವ್ರನ್ನೆಲ್ಲ ಕುರಿತು ನಾವು ಗೌರವ ಸಮರ್ಪಣೆ ಮಾಡ್ತೀವಿ. ಇದೇ ಥರ ನಿರಂತರವಾಗಿ ಇದೆಲ್ಲ ಯಾಕೆ ಮಾಡ್ತೀವಿ? ನಮ್ಮ ಜನಾಂಗದ ಒಂದು ಸಾಂಸ್ಕೃತಿಕ ಪವಿತ್ರತೆಯನ್ನು ಉಳಿಸಬೇಕು, ನಮ್ಮ ಜನಾಂಗದವರೆಲ್ಲ ನಾವು ಗುರುತಿಸಬೇಕು, ಅವರೆಲ್ಲರೂ ಗೌರವ ಆಶೀರ್ವಾದ ಪಡ್ಕೋಬೇಕು ಅಂತ ಒಂದು ನಿಸ್ವಾರ್ಥ ಮನೋಭಾವದಿಂದ ಈ ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ವಿ. ಬರೋ ವರ್ಷದಿಂದ ಪುನಃ ನಮ್ಮ ಜನಾಂಗದ ಗೌರವ ಯಜಮಾನರು, ಅವರೆಲ್ಲ ಗ್ರಾಜುಯೇಟ್ಸು, ಯಾವ್ಯಾವ ಹೆಣ್ಮಕ್ಳಾಗಲಿ ಗಂಡಮಕ್ಳಾಗಲಿ ಡಬಲ್ ಗ್ರಾಜುಯೇಟ್ಸ್ ಮೇಲೆ ಪಂಚೀಕರಿಸಿರುವಂಥನ್ನೆಲ್ಲ ನಾವು ಗುರುತಿಸಿ ಅವ್ರದ್ದು ಒಂದು ಸಂಘಟನೆ ಮಾಡಿ ಅವ್ರದ್ದು ಒಂದು ಸಾಧನೆಯನ್ನ ಮುಂದಿನ ಪೀಳಿಗೆಗೆ ಒಂದು ಸಹಾಯ ಮಾಡ್ತಾ ಹಾಗೂ ಅವ್ರ ಮುಂದೆ ಏನಾದರೂ ಸಾಧಿಸಬೇಕು. ದೇವಾಲಯ ಸಮಿತಿಯ ಮುಖ್ಯಸ್ಥ ಯಜಮಾನ್ ಹನುಮಂತಪ್ಪ, ಸಮಾಜ ಸೇವಕ ಮನೋಹರ್ ಫುಡ್, ದೇವಾಲಯ ಸಮಿತಿಯ ಅಧ್ಯಕ್ಷ ಕೆವಿ ನಾರಾಯಣಸ್ವಾಮಿ, ನಗರಸಭಾ ಸದಸ್ಯ ಚಿತ್ರ ಮನೋಹರ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ.
ಬಾಗೇಪಲ್ಲಿ ತಾಲೂಕಿನ ಮಿಟ್ಟೇಮರಿ ಗ್ರಾಮದ ಜಾಮಿಯಾ ಮಸೀದಿ ಬಳಿ ರಂಜಾನ್ ಹಬ್ಬದ ಪ್ರಯುಕ್ತ ಕರ್ನಾಟಕ ಯುವ ಸೇನೆ ವೇದಿಕೆ ವತಿಯಿಂದ ಆಯೋಜಿಸಿದ್ದ ಮುಸ್ಲಿಂ ಸಮುದಾಯದ ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಣೆ ಕಾರ್ಯಕ್ರಮಕ್ಕೆ ವಿವಿಧ ಗಣ್ಯರು ಚಾಲನೆ ನೀಡಿದರು. ಕರ್ನಾಟಕ ಯುವ ಸೇನೆ ವೇದಿಕೆ ರಾಜ್ಯಾಧ್ಯಕ್ಷ ಮಹೇಶ್ ಮಾತನಾಡಿ, ಕರ್ನಾಟಕ ಯುವ ಸೇನೆ ವೇದಿಕೆ ವತಿಯಿಂದ ಈ ಭಾಗದಲ್ಲಿ ಹಲವು ಸಮಾಜಮುಖಿ ಸೇವೆಗಳನ್ನು ಹಮ್ಮಿಕೊಂಡು ಬಡವರಿಗೆ ಆಸರೆಯಾಗಿದ್ದೇವೆ. ನಮ್ಮ ಸಂಘಟನೆಯ ಸೇವಾ ಕಾರ್ಯದಲ್ಲಿ ಬಡವರ ಸೇವೆ ಒಂದು ಭಾಗವಾಗಿದ್ದು, ಸೋದರ ಭಾವನೆಯೊಂದಿಗೆ ರಂಜಾನ್ ಹಬ್ಬದ ಪ್ರಯುಕ್ತ ಬಡ ಮುಸ್ಲಿಂ ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಿಸುವ ಕಾರ್ಯ ಹಮ್ಮಿಕೊಂಡಿದ್ದೇವೆ ಎಂದರು. ಬಾಗೇಪಲ್ಲಿ ತಾಲೂಕು ಮಿಟ್ಟೇಮರಿ ಗ್ರಾಮದ ನಮ್ಮ ಜಮಿಯಾ ಮಸೀದ್ ಮುಂದೆ ಇಂದು ರಂಜಾನ್ ಹಬ್ಬದ ಪ್ರಯುಕ್ತ ನಮ್ಮ ಮುಸ್ಲಿಂ ಬಾಂಧವರಿಗೆ ಈ ರಂಜಾನ್ ಹಬ್ಬ ಈ ತಿಂಗಳು ಫುಲ್ಲು ಉಪವಾಸ ಇದ್ದು ಪವಿತ್ರವಾದ ತಿಂಗಳಾಗಿರುತ್ತೆ. ಇಂದು ನಾವು ದಿನಸಿ ಕಿಟ್ಟುಗಳನ್ನು ಬಡ ಕುಟುಂಬಗಳಿಗೆ ವಿತರಿಸುತ್ತೇವೆ. ಕರ್ನಾಟಕ ಯುವ ಸೇನಾ ಸಮಿತಿ ಕಡೆಯಿಂದ ನಮ್ಮ ಯುವಕರೆಲ್ಲ ಸೇರಿ ಇಂದು ಕಿಟ್ಗಳನ್ನು ವಿತರಿಸಿರುತ್ತೇವೆ. ಮಿಟ್ಟೇಮರಿ ಹಾಗೂ ಕಾಮಸಾನಪಲ್ಲಿಗಳಲ್ಲಿ ಸುಮಾರು 100 ಕಿಟ್ಗಳನ್ನು ವಿತರಿಸಿರುತ್ತೇವೆ. ಕಾರ್ಯಕ್ರಮದಲ್ಲಿ ಬಾಗೇಪಲ್ಲಿ ತಾಲೂಕಿನ ಮಿಟ್ಟೇಮರಿ ಗ್ರಾಮ ಮತ್ತು ಪಾತುಪಾಳ್ಯ ಹೋಬಳಿಯ ಕಾಮಸಾನಪಲ್ಲಿ ಗ್ರಾಮದ 120 ಮುಸ್ಲಿಂ ಕುಟುಂಬಗಳಿಗೆ ದಿನಸಿ ಕಿಟ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಯುವ ಸೇನೆ ವೇದಿಕೆ ರಾಜ್ಯ ಉಪಾಧ್ಯಕ್ಷ ಚಂದನ್ ಕುಮಾರ್, ಮುಖಂಡರಾದ ಪೋಸ್ಟ್ ಬಾಬು, ರಫೀಕ್, ಇಮ್ರಾನ್, ರಾಘವೇಂದ್ರ, ಮಂಜುನಾಥ್, ಮದ್ದಿರೆಡ್ಡಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಯುಗಾದಿ ಮರುದಿನ ಎಲ್ಲೆಡೆ ಒಸ್ತಡಕು ಸಂಭ್ರಮ. ಮಾಂಸ ಖರೀದಿಗೆ ಸಾರ್ವಜನಿಕರ ಮಿಶ್ರ ಪ್ರತಿಕ್ರಿಯೆ, ನೀರಸವಾದ ಮಾಂಸದಂಗಡಿಗಳ ವಹಿವಾಟು. ಅಡುಗೆ ಅನಿಲ ಅಕ್ರಮ ದಾಸ್ತಾನು ಆರೋಪ, ಅಧಿಕಾರಿಗಳ ದಿಢೀರ್ ದಾಳಿ, ಸೀಸ್ ಮಾಡುವಂತೆ ಸೂಚಿಸಿದ ತಹಶೀಲ್ದಾರ್ ಸಿಗ್ಬತುಲ್ಲಾ. ಬೈಕ್ ಹಿಂಬದಿಯಿಂದ ಕಾರು ಡಿಕ್ಕಿ, ಸವಾರ ದಾರುಣ ಸಾವು, ಕಾರು ಚಾಲಕ ಪರಾರಿ. ಅದ್ದೂರಿ ಕರಗ ಮಹೋತ್ಸವ, ಕರಗದ ನೃತ್ಯಕ್ಕೆ ಮನಸೋತ ಜನತೆ, ಸಾವಿರಾರು ಮಂದಿ ಭಾಗಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.